ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕದಿಂದ ಈ ವಾರ ಪೂರ್ತಿ ಹೇಗಿರುತ್ತೆ ವಾರ ಭವಿಷ್ಯ ಅಂತ ತಿಳಿಸ್ಕೊಡ್ತಾರೆ. 15ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ 12 ರಾಶಿಗಳಿಗೆ ಯಾವ ರೀತಿ ಫಲ ಇದೆ, ಯಾವ ರಾಶಿಗೆ ಶುಭ ಆಗುತ್ತೆ, ಯಾವ ರಾಶಿಗೆ ಕೆಡುಕ ಆಗುತ್ತೆ, ತೊಂದರೆ ಆಗುತ್ತೆ, ಅವರು ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಬ್ರಹ್ಮ ಆರ್ಯವರ್ಧನ್ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈತಾಂ ಕಲ್ಪವೃಕ್ಷಣಂತಾಂ ಕಾಮಧೇನುವೆ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಅರಿವಿಗೂ ಕ್ಷಣದೆ ಗುರುಗೂ ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಖಂಡಿತಲ್ಲೂ ಕೂಡ ವಾರ ಪರಿಹಾರ ಖಂಡಿತಲ್ಲೂ ಕೂಡ ಪ್ರತಿ ದಿವಸ ಭಾನುವಾರ 6 ರಿಂದ 7 ಗಂಟೆ ನೋಡ್ತೀರಾ. ಅದು ಇವತ್ತು ಈ ಸರಿ ಏನಪ್ಪ ಅಂದರೆ ಮ್ಯಾಚ್ ಇದೆ, ಮ್ಯಾಚ್ಗೋಸ್ಕರ ಹಿಂದೆ ಮುಂದೆ ಆಗುತ್ತೆ. 100% ನನ್ನ ಕಾರ್ಯಕ್ರಮ ನೋಡೋರಿಗೆಲ್ಲ ಧನ್ಯವಾದಗಳು. ಶ್ರೀ ಪ್ರಕಾಶ್ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಮೇಡಮ್ ಏನು ಅನಿಸುತ್ತೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಗ್ಗೆ ನಿಮಗೆ? ಏನಾಗುತ್ತೆ ಅಂದ್ರೆ ಏನ್ ಗೊತ್ತಾ, ಇಡೀ ಕ್ರಿಕೆಟ್ ಪ್ರೇಮಿಗಳು ಒಂದು ಕಾತರದಿಂದ ಕಾಯೋ ಮ್ಯಾಚ್ ಅಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಹೇಳ್ಬೋದು. ಸೊ ತುಂಬಾ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ನಮಗೆ ಇಂಡಿಯಾನೇ ಗೆಲ್ಬೇಕು ಅಂತ ಆಸೆ ಇರುತ್ತೆ. ಇಂಡಿಯಾನೇ ಗೆದ್ದೇ ಗೆಲ್ಲುತ್ತೆ. ಇನ್ನು ಗೆಲ್ಲುತ್ತೋ ಇಲ್ವೋ, ಯಾರು ಎಷ್ಟು ರನ್ ಹೊಡಿತಾರೆ ಹೇಗೆ ಅಂತ ನೀವು ಹೇಳ್ತಾ ಹೋಗ್ಬೇಕು. ಕೂಡ ನಾನು ಬಹಳಷ್ಟು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇಲ್ಲ, ಅದು ಇವತ್ತು ಕೂಡ ಹೇಳ್ತೀನಿ. ಈಗ ಪಾಕಿಸ್ತಾನ ಅಂದ್ರೆ 26 ಬರುತ್ತೆ 100%. ಆದರೆ ಪಾಕಿಸ್ತಾನ ಒಂದು ಅವ್ರು 786 ಫಾಲೋ ಮಾಡ್ತಾರೆ. ನಂಬರ್ ಬಂದು 21 ಬರುತ್ತೆ. ಹಾಗಾಗಿ ಅವ್ರಿಗೆ ನಂಬರ್ಸ್ 21 ಬರೋದ್ರಿಂದ ಯಾವಾಗ 6, 15, 24 ಅವ್ರಿಗೆ ಸಕ್ಸಸ್ ನಂಬರ್ಸ್ ಅಲ್ಲ, ಅವ್ರು ವೀಕೆಸ್ಟ್ ನಂಬರ್ಸ್ ಅಂತ ಆಗುತ್ತೆ. ಶ್ರೀಲಂಕಾ ಕೊಲಂಬೋದಲ್ಲಿ ನಡೀತಾರಿಂದ ಸಚಿನ್ ತೆಂಡೂಲ್ಕರ್ ಕೂಡ ಕೊಲಂಬೋದಲ್ಲೇ ಫಸ್ಟ್ ಸೆಂಚುರಿ ಮಾಡಿದ್ದು 100%. ದೇವತಾ ಮನುಷ್ಯ 24ನೇ ತಾರೀಕು ಕ್ರಿಕೆಟ್ ದೇವರು ಅಂತ ನಾವು ಹೇಳ್ತೀವಿ. ಖಂಡಿತ ಕೂಡ ನನ್ನ ಪಾಲಿನ ದೊಡ್ಡ ಗುರುಗಳು ಅಂತ ಹೇಳ್ತೀನಿ ತೆಂಡೂಲ್ಕರ್ನ. ಅದೇ ರೀತಿಲಿ ನಾನು ಇವತ್ತು ಏನೇ ಬಂದು ಕೂಡ ಕ್ರಿಕೆಟ್ ಪಕ್ಕಾ ನಾಳೆ ಏನಲ್ಲಪ್ಪ ಅಂದರೆ 100% ನಾಳೆ ಭಾಳ ವಿಶೇಷವಾಗಿರೋಂಥ ಶಿವರಾತ್ರಿ ಹಬ್ಬ ಮಾಡ್ತಿದ್ವಲ್ವ 100%. ಶಿವರಾತ್ರಿ ಆಗೋದ್ರಿಂದ ಏನಾಗುತ್ತೆ, ಕರ್ನಾಟಕದಲ್ಲಿ ಫಸ್ಟೇ ಶಿವರಾತ್ರಿ ಹಬ್ಬ ಮಾಡ್ತಾರೆ, ತಮಿಳ್ನಾಡಲ್ಲಿ 2 ದಿವಸ ಬಿಟ್ಟು ಲೇಟಾಗಿ ಬರ್ತೈತಿ. ಇದೊಂಥರ ಮಿರಾಕಲ್ ಹಬ್ಬ 100%. ನಾನು ಕೂಡ ಅಲ್ಲಿ ಅಭಿಷೇಕಕ್ಕೆ ಹೋಗ್ತಾಯಿದ್ದೀನಿ. ಹಾಗಾಗಿ ಕರ್ನಾಟಕದಲ್ಲಿ ಮಾತ್ರ ಶಿವರಾತ್ರಿ, ತಮಿಳ್ನಾಡು ಶಿವರಾತ್ರಿ ಇಲ್ಲ 100%. ಅಲ್ಲಿ ಹಿಂದೆ ಮುಂದೆ ಆಗುತ್ತೈತೆ. ಆದರೂ ಕೂಡ ನನಗೊಂದು ಒಪಿನಿಯನ್ ಹೇಳ್ತಿದ್ದೀನಿ, 100% ಎಲ್ಲರೂ ಕೂಡ ಕ್ರಿಕೆಟ್ ದೇವತೆಯನ್ನು ಕ್ರಿಕೆಟನ್ನು ಭಾಳ ಪವರ್ಫುಲ್. ಆಮೇಲೆ ಎಂದಿನಂತೆ ನಾನು RCB ಗ್ರೌಂಡಲ್ಲಿ ಮ್ಯಾಚ್ ನಡೀತಿದ್ದೆ, ಯಾವತ್ತು ಬರ್ದಿರಿ ಅಂತ ಹೇಳಿದೆ, ಅದು ಕೂಡ ಪಾಸ್ ಆಗಿದೆ. ಖಂಡಿತ ಕೂಡ ವೆಂಕಟೇಶ್ ಪ್ರಸಾದ್ 5ನೇ ತಾರೀಕು ಕೊಟ್ಟಿದ್ದಾರೆ. ತುಂಬ ಪಾಸಿಟಿವ್ ಆಗುತ್ತೆ. ಇಲ್ಲಿ ತುಂಬ ಅದ್ಭುತವಾದ ಪ್ಲೇಯರ್ಸ್ 100% ಚೆನ್ನಾಗಿ ಆಡ್ತಾರೆ. 100% ನಾಳೆ ಡೇಟ್ಸ್ ಸಖತ್ತಾಗಿರೋ ಒಂದು ಇವತ್ತಿನ ಡೇಟ್ಸ್ ಮ್ಯಾಚಲ್ಲಿ ತುಂಬ ಸಖತ್ತಾಗಿರೋದು. ಇವತ್ತು ಪಕ್ಕ ಇಂಡಿಯಾ ಗೆಲ್ಲುತ್ತೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಡೋದು ತುಂಬ ಚೆನ್ನಾಗುತ್ತೆ. ಫೀಲ್ಡಿಂಗ್ ತಗೋಬಾರ್ದು, ಯಾಕಂದರೆ ಒಳ್ಳೆ ಬ್ಯಾಟ್ಸ್ಮನ್ ರನ್ನನ್ನು ನೋಡೋಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ಪಾಕಿಸ್ತಾನದಲ್ಲಿ ತುಂಬ ಅದ್ಭುತವಾದಂಥ ಮ್ಯಾಚ್ ಇದ್ರೂ ಕೂಡ ನಮ್ಮ ಟೀಮ್ ಅವ್ರು ಏನೇ ನಮ್ಮನ್ನು ಕೆಣಕಿರ್ಬೋದು, ಏನೇ ಮಾಡಿರ್ಬೋದು, ಮ್ಯಾಚ್ ನಾವೇ ಗೆಲ್ತೀವಿ. ಪಾಕಿಸ್ತಾನದ ಮೇಲೆ ನಾವು ಗೆಲ್ತೀವಿ ಅಂತ ಹೇಳುತ್ತೆ. ಖಂಡಿತಲ್ಲೂ ಕೂಡ ಗೆಲ್ಲೋಣ. ಖಂಡಿತಲ್ಲೂ ಕೂಡ 2 ಟೀಮ್ ಸ್ಟ್ರಾಂಗ್ ಆಗಿರೋದು 2020 ಏನು ಬೇಕಾದ್ರೂ ಆಗ್ಬಿಡುತ್ತೆ ಯಾವಾಗಲೂ ಕೂಡ. ಹೌದು, ಈ ಲಾಸ್ಟ್ 2 ಮ್ಯಾಚ್ ಕೂಡ ಆಲ್ಮೋಸ್ಟ್ ಲಾಸ್ಟಿಗೆ ಬಂದು ಗೆಲ್ಸೋ ಆ ಮೂಮೆಂಟ್ ಅಲ್ಲಿ ಆಗಿದೆ. ಸೊ ಹಾಗಾಗಿ ಮ್ಯಾಚ್ ಹಂಗಾರೆ ಬಾಯಿ ಬಂದಿತ್ತಾ? ಹೌದು, ಹಾಗಾಗಿ ಇನ್ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಸ್ವಲ್ಪ ಇನ್ನೂ ಭಯ ಜಾಸ್ತಿ ಆಗಿರುತ್ತಲ್ಲ, ಗೆಲ್ಲಲೇಬೇಕು ಅಂತ ಬೌಲಿಂಗ್ ಮಾಡಿ ಸಖತ್ತಾಗಿ ಇಂಡಿಯಾ ಗೆಲ್ತಾರೆ. ಎಲ್ಲರೂ ಕೂಡ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಇಂಡಿಯಾ ಗೆಲ್ಲಿ. ಖಂಡಿತ ಕೂಡ ಮುಂದಿನ ಮತ್ತೆ ರಾಶಿ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾವ ರಾಶಿ ಮೇಡಮ್? ಮೇಷ ರಾಶಿ ಬಗ್ಗೆ ಹೇಳ್ತಾ ಹೋಗಿ. ಹೇಗಿದೆ ಈ ವಾರ? ಮೇಷ ರಾಶಿಗೆ ನೋಡಿ, ಈ ವಾರ ಎಲ್ಲ ಲಾಭನೂ ಕೂಡ ನಷ್ಟಕ್ಕೆ ಹೋಗೋ ಥರ ಇದೆ 100%. ಲಾಭದಲ್ಲಿ ಚಂದ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಇದೆ. ರಾಶಾಧಿಪತಿ 11ನೇ ಮೇಲಿದ್ದಾನೆ, ಅಷ್ಟಮಾಧಿಪತಿ 11ನೇ ಮೇಲಿದ್ದಾನೆ. ಈ ವಾರ ಮೇಷರಾಶಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾ ಇದೆ 100%. ತುಂಬ ಇಂಪ್ರೂವ್ಮೆಂಟನ್ನು ಕೊಡುತ್ತೆ 100%. ಈ ವಾರದಲ್ಲಿ ನಿಮಗೆ ಸಿಕ್ಕಾಬಟ್ಟೆ ರಾಜಯೋಗನ ಕೊಡೋದು ಮೇಷರಾಶಿಗೆ ವಿಪರೀತ ರಾಜಯೋಗನ ಕೊಡುತ್ತೆ. ಅದರಲ್ಲಿ ನೀವೇನೇ ಕಾರಣಕ್ಕೂ ಕೂಡ ಅನುಮಾನ ಪಡಬೇಡಿ, ಯಾಕಂದರೆ ಮೇಷರಾಶಿಗೆ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡುತ್ತೆ. ಮೇಷರಾಶಿಯಲ್ಲಿ ಶನಿ ಕೆಟ್ಟಿದ್ದಾನೆ. ಕಾಗೆಗೆ ಅನ್ನ ಹಾಕೋದು, ಖಂಡಿತ ಕೂಡ ಕಪ್ಪು ಬಟ್ಟೆಯನ್ನು ದಾನ ಮಾಡೋದು, ಇದೆಲ್ಲ ಕೂಡ ನಿಮಗೆ ತುಂಬ ಲೈಫಲ್ಲಿ ತುಂಬ ಬೆನಿಫಿಟನ್ನು ತಂದು ಕೊಡುತ್ತೆ. ಮೇಷರಾಶಿಗೆ ಲಾಭಸ್ಥಾನದಲ್ಲಿ ರಾಹು, ಬುಧ, ಸೂರ್ಯ, ಶುಕ್ರ ಗ್ರಹ ಇದ್ದಾರೆ. ವಿಪರೀತ ರಾಜಯೋಗನ ಕೊಡುತ್ತೆ. ಮೇಷರಾಶಿಯರ ಮನೆಯಲ್ಲಿ ತುಂಬ ಉದ್ದಿನಕಾಳು ಮತ್ತು ಉದ್ದಿನಕಾಳನ್ನು ಇಡೋದು, ಮತ್ತು ಉದ್ದಿನಕಾಳು ಜೊತೆಗೆ ಹೆಸರು ಕಾಳು ಇಡೋದು, ಹೆಸರು ಕಾಳು ಜೊತೆಗೆ ಅವರೆಕಾಳು ಇಡೋದು, ಅದ್ರ ಜೊತೆಗೆ ಗೋಧಿ ಇಡೋದು, ಇಷ್ಟನ್ನು ಇಟ್ಬಿಟ್ರೆ ತೊಗರಿಬೇಳೆನ, ಇದನ್ನೆಲ್ಲವೂ ಕೂಡ ನೀವು ಮಲಗೋ ರೂಮಲ್ಲಿ ಇಟ್ಟಿದ್ರೆ ನಿಮ್ಮ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಮೇಷರಾಶಿಯರಿಗೆ ಒಂದು, ನಿಮ್ಮ ಮನೆಯಲ್ಲಿ ದಿಷ್ಟಿ ಹೋಗೋಕ್ಕಂತ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ನಿಮ್ಮ ಬಾಗಿಲಲ್ಲಿ ಇಡಬೇಕಾಗುತ್ತೆ. ಆ ದಿಷ್ಟಿ ಕಲ್ಲನ್ನು ನಮ್ಮಲ್ಲಿ ತರಿಸ್ಕೊಂಡಿರಿ. ನೀವು ತುಂಬ ಪಾಸಿಟಿವ್ನ ನೋಡ್ತಾ ಹೋಗ್ತೀರಾ. ತುಂಬ ದೊಡ್ಡ ಪಾಸಿಟಿವ್ನ ನೀವು ಕಾಣ್ತೀರಾ. ತುಂಬ ದೊಡ್ಡ ರಿಸಲ್ಟನ್ನು ಕೊಡುತ್ತೆ. ಯಾಕಂದರೆ ದೃಷ್ಟಿ ಹೋಗೋಕ್ಕಂತಲೇ ಒಂದು ಕಲ್ಲುಗಳಿದ್ದಾವೆ, ಅದನ್ನು ದಯವಿಟ್ಟು ಇಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಖಂಡಿತ ಕೂಡ ಅತಿ ಹೆಚ್ಚು ಬ್ಲ್ಯಾಕ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ, ಬ್ಲ್ಯಾಕ್ ಚಪ್ಪಲಿನ ಯೂಸ್ ಮಾಡಬೇಡಿ, ಬ್ಲ್ಯಾಕ್ ಕಲರ್ ಬಟ್ಟೆನ ಯೂಸ್ ಮಾಡಬೇಡಿ. ಯಾಕಂದರೆ ಒಂದಲ್ಲ ಒಂದು ಸಮಸ್ಯೆಗಳು ಸಿಕ್ಕಾಬಟ್ಟೆ ಬರುತ್ತೆ. ಮೇಷರಾಶಿಯವರಿಗೆ ಬ್ಲ್ಯಾಕ್ನ ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು.
ಅದೇ ಥರ ನಿಮ್ಮ ಲೈಫಲ್ಲಿ ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ನೋಡ್ಬೇಕಂದ್ರೆ ನೀವು ಡೈಲಿ ಭಾಳ ವಿಶೇಷ ಎನರ್ಜಿ ಬರ್ಬೇಕಂದ್ರೆ ನೀವು ಹತ್ತಿ ಮರವನ್ನು ಟಚ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ರಾಹು 11ನೇ ಮನೆಯಿದ್ದಾನೆ. ನೀವು ನೀರಲ್ಲಿ ಮೇಷರಾಶಿಯವರು ಈ ವಾರ ನೀರಲ್ಲಿ ರೋಸ್ ಪನ್ನೀರ್ ಹೂವನ್ನು ನೀರಿಗೆ ಹಾಕಿಕೊಂಡು ಸ್ನಾನ ಮಾಡಿದರೆ ತುಂಬ ಅದೃಷ್ಟ ಬರುತ್ತೆ. ಡೈಲಿ ನೀವು ರೋಸ್ ಪನ್ನೀರ್ ಹೂವನ್ನು ವಾಟ್ರಲ್ಲಿ ಮಿಕ್ಸ್ ಮಾಡಿ ಆ ವಾಟ್ರಿಂದ ನೀವು ಅದು ಸ್ನಾನ ಮಾಡಿದಾಗ ಸಖತ್ ಪಾಸಿಟಿವ್ನ ಎನರ್ಜಿ ಕಾಣ್ತೀರ. ಅದೇ ಥರ ರಾಹುಗೆ ರೋಸ್ ಪನ್ನೀರ್ ತುಂಬ ಭಾಳ ಇಷ್ಟವಾದಂಥ ಹೂವು 11th ಲಾರ್ಡಲ್ಲಿರೋದ್ರಿಂದ ನಿಮ್ಮ ಅದೃಷ್ಟವನ್ನು ಈ ವಾರದಲ್ಲಿ ಕುಂಭರಾಶಿಯಿಂದ ಮೇಷರಾಶಿ ಚಂದ್ರ ಬರ್ತಾನೆ. ಭಾಳ ಪಾಸಿಟಿವ್ನ ಮೇಷರಾಶಿಗೆ ಕೊಟ್ಟಿದ್ದೀನಿ. ಇದನ್ನು ದಯವಿಟ್ಟು ಫಾಲೋ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ಮೇಷರಾಶಿಗೆ. ಓಕೆ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ ಹೇಗಿದೆ ಯೋಗ ವೃಷಭ ರಾಶಿಯವರಿಗೆ? ವೃಷಭ ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ತಾಂಡವಾಡ್ತಿದೆ. ವೃಷಭ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತೈತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಖಂಡಿತಲ್ಲೂ ಕೂಡ ಇಲ್ಲ BJP-ಲಾರು ಕೂಡ CM ಆಗ್ಬೋದು, ಕಾಂಗ್ರೆಸ್ ಎಲ್ಲರೂ ಕೂಡ CM ಆಗ್ಬೋದು. ಯಾಕಂದ್ರೆ ಅವ್ರು ವೃಷಭ ರಾಶಿ ಎರಡರೊಳಗೆ ಒಂದು ಡಿಸೈಡ್ ಆಗ್ಬಿಡ್ಬೇಕು. ನಮಗೂ ನೋವಾಗ್ತೈತೆ, ಅವ್ರು ಆಗಲೇಬೇಕು ಅಂತ. ಯಾವುದೆಲ್ಲರೂ ಇಲ್ಲ ಕಾಂಗ್ರೆಸ್ಸಲ್ಲಿ ಕೊಟ್ಟಿರೋರು BJP-ಗೆ ಹೋಗಲಿ, BJP ಕಾಂಗ್ರೆಸ್ಗಳು ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರಿಗೆ ಭಾಳ ಅದ್ಭುತ ಪಕ್ಷಕ್ಕಿಂತ ಜನಗಳ ಸೇವೆ ಮಾಡಿ ಬದುಕಿದ್ದಾರೆ, ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದಾರೆ. ಭಾಳ ಅದ್ಭುತವಾಗಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಇಲ್ಲ ನಿಮ್ಮ ಲೈಫಲ್ಲಿ ಸಖತ್ ರಿಚ್ ಪೀಪಲ್ಸ್ ಆಗ್ತೀರಾ ಅಂತ ಹೇಳುತ್ತೆ. ಈ ವರ್ಷ ನೀವು ತುಂಬ ರಿಚ್ ಪೀಪಲ್ಸಲ್ಲಿ ಮೊದಲನೇ ಹೆಜ್ಜೆಯಲ್ಲಿದ್ದೀರಾ. ವೃಷಭ ರಾಶಿಯವರಿಗಂತೂ ತಾಂಡವಾಡ್ತೈತೆ. ಈ ವಾರ ಪೂರ್ತಿ ಚಂದ್ರ ತಾಂಡವಾಡೋದ್ರಿಂದ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ತುಂಬ ಜಾಸ್ತಿ ಇದೆ. 100ಕ್ಕೆ 1000% ಲಕ್ಕನ್ನ ಕೊಡ್ತಾ ಇದೆ. ನೀವು ತುಂಬ ರಿಚ್ ಪೀಪಲ್ಸನ್ನು ಆಗ್ತೀರ ಅಂತ ಹೇಳ್ತೈತೆ. ವೃಷಭ ರಾಶಿಯವರಿಗೆ ಶನಿ ತುಂಬ ಸ್ಟ್ರಾಂಗ್ ಆಗಿದೆ. ವೃಷಭ ರಾಶಿಯವರೆಲ್ಲ ಕಾರು ಒಡವೆ ತಗೊಂಡಿರ್ತೀರ, ಮಕ್ಕಳಿಗೆ ಬಟ್ಟೆ ತಕ್ಕೊಟ್ಟಿರ್ತೀರ. ಈ ವಾರದಲ್ಲಿ ಭಾಳ ಒಳ್ಳೆಯದಾಗನ ಕಾಣುತ್ತೆ. ದಶಮ ಸ್ಥಾನದಲ್ಲಿ ರಾಹು ಮತ್ತು ಬುಧ ಶುಕ್ರ ಗ್ರಹ ಇದ್ದಾನೆ. ತುಂಬ ಒಳ್ಳೆಯದು. ನಿಮ್ಮ ಲೈಫಲ್ಲಿ ನೀವು ನೇರಳೆ ಮರವನ್ನು ಪೂಜೆ ಮಾಡೋದು, ನೇರಳೆ ಮರವನ್ನು ಅತಿ ಹೆಚ್ಚು ಆರಾಧಿಸೋದು, ನೇರಳೆ ಮರದ ಕೈ ಮುಗಿಯೋದು ತುಂಬ ಒಳ್ಳೆಯದು. ವೃಷಭ ರಾಶಿಯವರಿಗಂತೂ ಭಯಂಕರ ಲಕ್ಕು. ಯಾಕಂದರೆ ಧನುಸ್ಥಾನದಲ್ಲಿ ಗುರುಗ್ರಹ ಇದ್ದಾನೆ. ನೀವು ದಕ್ಷಿಣಾಮೂರ್ತಿನ ಆರಾಧನೆ ಮಾಡೋದು ಮತ್ತು ಕುಜಗ್ರಹನ ಆರಾಧನೆ ಮಾಡೋದು. ವೃಷಭ ರಾಶಿಯರು ಸಿಕ್ಕಾಪಟ್ಟೆ ಎನರ್ಜಿ ಬರಬೇಕು ಅಂದರೆ ನಿಮ್ಮ ಲೈಫಲ್ಲಿ ಒಂದು ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ. ಮತ್ತು ನಿಮ್ಮ ಲೈಫಲ್ಲಿ ಒಂದು ನಮ್ಮ ಕಡೆಯಿಂದ ಸಿಗುವಂಥ ಶನಿಗ್ರಹ ಸಂಬಂಧಪಟ್ಟಂಥ ಸ್ಟೋನು ಮತ್ತು ಗುರುಗೆ ಸಂಬಂಧಪಟ್ಟಂಥ ಸ್ಟೋನು, ಕುಜಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ಯೂಸ್ ಮಾಡಿದ್ರೆ ದೊಡ್ಡ ರಿಚ್ ಪೀಪಲ್ಸ್ ಆಗ್ತೀರಾ. ಅಷ್ಟೊಂದು ಯೋಗವನ್ನು ಕೊಡುತ್ತೆ. ವೃಷಭ ರಾಶಿಯವರಿಗಂತೂ ಭಯಂಕರ ಲಕ್ಕು. ಯಾಕಂದರೆ 10th ಲಾರ್ಡಲ್ಲಿ ರಾಹು ಗ್ರಹ ಇದ್ದಾನೆ. ಒಂದು ಯಾವಾಗಲೂ ಒಬ್ಬ ಮನುಷ್ಯ ಬದುಕಬೇಕಾದ್ರೆ 10ನೇ ಮನೇಲಿ ಒಂದು ಪಾಪದ ಗ್ರಹ ಇರಬೇಕಂತೆ. ಅವನು ತುಂಬ ರಿಚ್ ಪೀಪಲ್ಸ್ ಆಗ್ತಾನೆ. 10ನೇ ಮನೇಲಿ ಪಾಪಗ್ರಹ ಇರಬೇಕಂತೆ. ನೋಡಿ ವೃಷಭ ರಾಶಿಗೆ ಪಾಪ ಮನೆ ಅಂದರೆ ಶನಿ ಮನೆ ಆಗುತ್ತೆ. 10th ಲಾರ್ಡ್ ಅಧಿಪತಿ 11th ಲಾರ್ಡಲ್ಲಿದ್ದಾನೆ. ಅದೇ ಥರ ರಾಹು ಗ್ರಹ 10ನೇ ಮನೆಯಿಂದ ತುಂಬ ಬೆನಿಫಿಟ್ಟು. ಸೂರ್ಯನೂ ಕೂಡ 10ನೇ ಮನೇಲಿದ್ದಾನೆ. ಶುಕ್ರ ಬುಧ 10th ಲಾರ್ಡಲ್ಲಿದ್ದಾರೆ. ಶುಕ್ರ ಬುಧ 10th ಲಾರ್ಡ್ ಇರೋದು. ವೃಷಭ ರಾಶಿ ರಾಶಾಧಿಪತಿನೇ 11ನೇ ಮನೇಲಿದ್ದಾನೆ. ಅದು ವಿಪರೀತ ರಾಜಯೋಗನ ಕೊಡುತ್ತೆ. ಮತ್ತು ವೃಷಭ ರಾಶಿಯರು ಮನೆ ಆಲ್ಟ್ರೇಷನ್ ಮಾಡೋದು, ಮನೆ ಲೀಸಿಗೆ ಹೋಗೋದು, ಇಲ್ಲ ಮನೆ ತಗೊಳೋದು, ಇಲ್ಲ ಮುಂಚೆ ತಗೊಂಡಿರೋ ಅದ್ರ ಬಗ್ಗೆ ಎಷ್ಟು ಮಾತಾಡೋದು, ಇದನ್ನೆಲ್ಲವೂ ಕೂಡ ಬಗೆಹರಿಸ್ಕೋಬೋದು. ಉಚ್ಚ ಕುಜ ಇದ್ದಾನೆ.